ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವ ಸೂಪರ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾದಂತಹ ರಾಜ್ಮಾ ಹಾಗೂ ಜೀರಾ ರೈಸನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬಹುದು ಅಂತ ನೋಡೋಣ. ಅದಕ್ಕಾಗಿ ನಾನಿಲ್ಲಿ ಒಂದು 1/4 kgಯಷ್ಟು ರಾಜ್ಮಾವನ್ನು ಪೂರ್ತಿ ರಾತ್ರಿಯಲ್ಲಿ ನೆನೆಯಲಿಕ್ಕೆ ಇಟ್ಕೊಂಡಿದ್ದೆ. ಇದು ನೆನೆಯೋದಕ್ಕೆ ತುಂಬ ಸಮಯ ತೆಗೆದುಕೊಳ್ಳೋದ್ರಿಂದ ಇದನ್ನು ಒಂದು 12 ಗಂಟೆಗಳ ಕಾಲನಾದರೂ ನಾವು ನೆನೆಯಲಿಕ್ಕೆ ಇಟ್ಕೊಳ್ಬೇಕು. ಹಾಗೆ ಇದರ ಜೊತೆಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ಮಸೂರಿ ದಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕೆಂಪು ಬೇಳೆ ಅಂತಲೂ ಕೂಡ ಕರಿತೇವೆ. ಇದು ನೋಡಿ ನೆನೆಯೋದಕ್ಕಿಂತ ಮುಂಚೆ ಈ ರೀತಿಯಾಗಿರುತ್ತೆ. ಇದನ್ನು ಹಾಕೋದ್ರಿಂದ ರಾಜ್ಮಾ ಗ್ರೇವಿ ತುಂಬಾ ತಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈಗ ಒಂದು ಕುಕ್ಕರನ್ನು ತೆಗೆದುಕೊಂಡು ನಾವು ನೆನೆಸಿಟ್ಟಿರುವಂಥ ಈ ಕಾಳುಗಳನ್ನು ಸೇರಿಸ್ಕೊಂಡು ಒಂದು 2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಒಂದು 2 ವಿಷಲ್ ಬರೋ ತನಕ ಕೂಗಿಸಿ ನಂತರ ಒಂದು 10 ನಿಮಿಷಗಳ ಕಾಲ ಇದನ್ನು ಸ್ಟವನ್ನು ಸಿಮ್ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ಒಂದು ಮಸಾಲೆಯನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ 2 ಈರುಳ್ಳಿಯನ್ನು ಹಾಗೆ 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೆ 1-2 ಹಸಿ ಮೆಣಸಿಕಾಯಿಗಳನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಈ ಕಡೆ ನಾವು ಜೀರಾ ರೈಸಿಗೆ ನಾನಿಲ್ಲಿ 1 ಕಪ್ನಷ್ಟು ಬಾಸ್ಮತಿ ರೈಸನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾವು 1-2 ಬಾರಿ ಆದರೂ ತೊಳೆದು ನಂತರ ಇದಕ್ಕೆ ನೀರನ್ನು ಸೇರಿಸಿ ಇದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬೇಡ. ಈ ಕಡೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು 3-4 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಿ ಎಣ್ಣೆ ಕಾದ ನಂತರ 1 ಚಮಚದಷ್ಟು ಜೀರಿಗೆ, 1 ಪಲಾವ್ ಎಲೆಯನ್ನು ಸೇರಿಸಿ ಮೊದಲಿಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವು ಈಗಾಗಲೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸ್ಕೊಂಡು ಇದು ಒಂದು 2-3 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಳ್ಬೇಕು. ಕಾರಣ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲವೂ ಹೋಗಿ ಇದರಲ್ಲಿರುವಂಥ ನೀರಿನಂಶವೆಲ್ಲ ಡ್ರೈ ಆಗೋ ತನಕ ನಾವು ಫ್ರೈ ಮಾಡಿಕೊಂಡು ನಂತರ ನಾನು 1 ಕಪ್ನಷ್ಟು ಇಲ್ಲಿ ಟೊಮೊಟೊ ಪ್ಯೂರಿಯನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಡ್ರೈ ಸ್ಪೈಸಸ್ಗಳಾದಂಥ 1 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನಾವು ಕಾಳು ಬೇಯಿಸುವಾಗಲೂ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು 1 ಚಮಚದಷ್ಟು ಕಸ್ತೂರಿ ಮೇಥಿಯನ್ನು 2 ಚಮಚದಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಕಾಳು ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿ ಇದು ಕರೆಕ್ಟಾದಂಥ ಹದದಲ್ಲಿ ಬೆಂದಿದೆ. ಈಗ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಸುತ್ತಲೂ ಎಣ್ಣೆಯನ್ನು ಬಿಟ್ಕೊಳ್ತಾ ಬಂದಿದೆ. ಈ ಹಂತದಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ಕಾಳನ್ನು ಅದರ ನೀರಿನ ಸಮೇತವಾಗಿ ಸೇರಿಸ್ಕೊಳ್ಳೋಣ. ಕಾಳನ್ನು ಸೇರಿಸಿದ ನಂತರ ಮಸಾಲೆ ಮತ್ತು ಕಾಳು ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಸ್ಪ್ಯಾಚುಲಾದಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬೇಡ. ಅಷ್ಟರಲ್ಲಿ ನಾವು ಜೀರಾ ರೈಸನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಪ್ಯಾನನ್ನು ಇಟ್ಕೊಂಡು 1-2 ಚಮಚದಷ್ಟು ತುಪ್ಪ ಹಾಗೆ 1-2 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಂಡು 1 ಚಮಚದಷ್ಟು ಜೀರಿಗೆ ಹಾಗೆ ಇಲ್ಲಿ ಹೋಲ್ ಸ್ಪೈಸಸ್ಗಳಾದಂತಹ ಚಕ್ಕೆ, ಲವಂಗ, 1-2 ಹಸಿರು ಏಲಕ್ಕಿ, 2 ಕಪ್ ಏಲಕ್ಕಿ, 4 ಮರಾಠಿ ಮೊಗ್ಗು, 2 ಚಕ್ರ ಮೊಗ್ಗು, ಸ್ವಲ್ಪ ಗೋಡಂಬಿ ಹಾಗೆ 1 ಪಲಾವ್ ಎಲೆಯನ್ನು ಸೇರಿಸ್ಕೊಂಡು ಮೊದಲಿಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ ನಂತರ ನಾವು ನೆನೆಸಿಟ್ಟಿದ್ದಂಥ ಅಕ್ಕಿಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ನಾವು ಅಕ್ಕಿಯನ್ನು 1 ನಿಮಿಷಗಳ ಕಾಲ ತುಪ್ಪದ ಜೊತೆ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗಿದ ನಂತರ ನಾವು ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಬರೋ ತನಕ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಈ ಕಡೆ ನಮಗೆ ರಾಜ್ಮಾ ಮಸಾಲ ಕೂಡ ರೆಡಿಯಾಗಿದೆ. ನೋಡಿ ಇಷ್ಟಾದರೆ ನಮಗೀಗ ರಾಜ್ಮಾ ಮಸಾಲ ರೆಡಿ ಆಯಿತು. ಈ ಹಂತದಲ್ಲಿ ನಿಮಗೇನಾದರೂ ಉಪ್ಪು ಹೆಚ್ಚು ಕಡಿಮೆ ಬೇಕಂದರೆ ಸೇರಿಸ್ಕೊಳ್ಬೋದು. ಈಗ ಮೇಲ್ಭಾಗದಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ನಮಗೀಗ ಬಿಸಿ ಬಿಸಿಯಾದಂಥ ರುಚಿಯಾದಂಥ ರಾಜ್ಮಾ ಮಸಾಲ ಸರ್ವ್ ಮಾಡೋದಕ್ಕೀಗ ರೆಡಿಯಾಗಿದೆ. ಈ ಕಡೆ ಜೀರಾ ರೈಸ್ ಕೂಡ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ನೋಡಿ ಇದು ಕೂಡ ಕರೆಕ್ಟ್ ಆದಂತಹ ಹದದಲ್ಲಿ ತುಂಬ ಉದುರುವಾಗಿ ಅನ್ನ ರೆಡಿಯಾಗಿದೆ.
ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಈ ರಾಜ್ಮಾ ಮಸಾಲ ಹಾಗೆ ಜೀರಾ ರೈಸನ್ನು ರೆಡಿ ಮಾಡ್ಕೊಂಡ್ವಿ ಅಂತ. ಇದನ್ನು ಅನ್ನ ಅಲ್ಲದೆ ಚಪಾತಿ, ಪೂರಿ, ಫುಲ್ಕಾ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ಹಾಗೆ ಲಂಚ್ ಬಾಕ್ಸ್ಗೆ ಕೂಡ ಕಳಿಸ್ಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ತ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.